ಗದಗ ಆಯುಷ್ ಇಲಾಖೆ ಔಷಧಿ ಟೆಂಡರ್ನಲ್ಲಿ ಭ್ರಷ್ಟಾಚಾರ ನಡೆದಿರುವಂತಹ ಗಂಭೀರವಾದ ಆರೋಪ ಕೇಳಿಬಂದಿದೆ. ಔಷಧಿ ಖರೀದಿಯಲ್ಲಿ ದೊಡ್ಡ ಮಟ್ಟದ ಕಮಿಷನ್ ದಂಧೆ ಬಯಲಾಗಿರುವಂಥದ್ದು. ಈ ಕಮಿಷನ್ ಎಷ್ಟು? 10%, 15%, 20% ಅಲ್ಲ, ಬರೋಬ್ಬರಿ 30ರಿಂದ 55% ವರೆಗೂ ಅಲ್ಲಿ ಕಮಿಷನ್ ನಡೀತಾ ಇರುವಂಥದ್ದು. ಟೆಂಡರ್ ಹಾಕಿದ ಕಂಪನಿಯ ಪ್ರತಿನಿಧಿಯ ಜೊತೆಯಲ್ಲಿ ಡೀಲಿಂಗ್ ಮಾಡಲಾಗಿದೆ. ಕಮಿಷನ್ ವ್ಯವಹಾರದಲ್ಲಿ 15ರಿಂದ 55% ವರೆಗೂ ಕೂಡ ಚೌಕಾಸಿ ನಡೆದಿದೆ. ಜಿಲ್ಲಾ ಮಟ್ಟದ ಅಧಿಕಾರಿ ವ್ಯಾಪಾರಿಯ ಜೊತೆ ಸಂಭಾಷಣೆಯನ್ನ ನಡೆಸಿರುವಂಥದ್ದು. ರಾಜೀವ್ ಹಾಗೂ ಡಾಕ್ಟರ್ ಜೈಪಾಲ್ ಸಿಂಗ್ ಮಾತುಕತೆಯ ಆಡಿಯೋ ವೈರಲ್ ಆಗ್ತಾ ಇದೆ. ಈಗ 23 ನಿಮಿಷದ ಕಮಿಷನ್ ಡೀಲಿಂಗ್ನ ಆಡಿಯೋ ನ್ಯೂಸ್ ಫಸ್ಟ್ಗೂ ಕೂಡ ಲಭ್ಯ ಆಗಿದೆ. ಡಾಕ್ಟರ್ ಜೈಪಾಲ್ ಸಿಂಗ್ ಆಯುಷ್ ಇಲಾಖೆಯ ಅಧಿಕಾರಿ ಹಾಗೆ ರಾಜೀವ್ ಟೆಂಡರ್ ಹಾಕಿದಂತಹ ಕಂಪನಿಯ ಪ್ರತಿನಿಧಿ ಇಬ್ಬರ ನಡುವೆ ನಡೆದಿರುವಂತಹ ಸಂಭಾಷಣೆಯ ಆಡಿಯೋ ಇದು. 23 ನಿಮಿಷಗಳ ಆಡಿಯೋ. ಇದರಲ್ಲಿ 55% ವರೆಗೂ ಕೂಡ ಕಮಿಷನ್ಗಳನ್ನು ಕೇಳುವಂತಹ ಮಾತುಕತೆಯ ಸಂಭಾಷಣೆ ಇರುವಂಥದ್ದು. ಸದ್ಯ ಈ ಆಡಿಯೋ ಎಲ್ಲೆಡೆ ಹರಿದಾಡ್ತಾ ಇದೆ. ನ್ಯೂಸ್ ಫಸ್ಟ್ಗೂ ಕೂಡ ಈ ಆಡಿಯೋ ಲಭ್ಯ ಆಗಿದೆ. 55% ಕಮಿಷನ್. ಆಯುಷ್ ಇಲಾಖೆಗೆ ಔಷಧಿಯನ್ನ ಒದಗಿಸಬೇಕು ಅಂದ್ರೆ ಇದರಲ್ಲಿ ಡಾಕ್ಟರ್ ಜೈಪಾಲ್ ಸಿಂಗ್ ಡಿಇಒ ಅವರು ಹಾಗೆ ಸುಧಾ ಜಾಲಿಹಾಳ ಸಹಾಯಕ ಆಡಳಿತಾಧಿಕಾರಿ ಮತ್ತೆ ಕಲ್ಮೇಶ್ ಈತ ಸೂಪರಿಂಟೆಂಡೆಂಟ್, ಈ 3 ಜನರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಇದೆ. ಅದರಲ್ಲಿ ಡಾಕ್ಟರ್ ಜೈಪಾಲ್ ಸಿಂಗ್ ಏನಿದ್ದಾರೆ ಡಿಇಒ, ಅವರು ರಾಜೀವ್ ಜೊತೆ ಮಾತನಾಡ್ತಾ ಇರುವಂತಹ ಆಡಿಯೋ ಲಭ್ಯ ಆಗಿದೆ. ಆಡಿಯೋದಲ್ಲಿ ಏನಿದೆ ನೋಡ್ಕೊಂಬರೋಣ. आपके बारे में हमको बोलते हैं सर, तो हेल्प करो। नहीं अगले बार देखेंगे, एक बार ठीक से करो, क्योंकि वो क्या कहते हैं। तो कलमेश ने मेरे को कहा था 2 देने के लिए कि आपका 250 बनता है, आप उसको राउंड फिगर में 2 दे देना। बात भी हो गई थी, आपके सामने तो बात हो गई थी। नहीं दो वो किया था ना 355 हुआ था, वो 555 555 हुआ था ना वो सर। वो क्या था, वो टैक्स वाले अमाउंट को भी जोड़ करके उन्होंने बनाया। मैंने आपको पूरा वो टैक्स अमाउंट को माइनस करके 4% माइनस करके तब बनाना। अमाउंट तो आपका और मुदगल का ज्यादा है, वो ज्यादा पूछेंगे वो इसमें जेडपी में जिला पंचायत बोल रहता है। मेरा कहाँ ज्यादा, मुदगल का ज्यादा है सर, उसको 35 लाख है। मेरा उसमें आप मेरा तो 19 लाख ही है। नहीं उसको तो हम नेक्स्ट टाइम ग्याप करेंगे, हम 100%। मुझे मालूम है उसे ड्राप करना है मुझे। ಕೇಳಿಸ್ಕೊತಾ ಇದ್ರಿ ಆಡಿಯೋದಲ್ಲಿ ಅವರು ಮಾತನಾಡಿರುವಂತದ್ದನ್ನ. 3:55ಕ್ಕೆ ಅಲ್ಲಲ್ಲ 5:55ಕ್ಕೆ ನಮ್ಮ ನಡುವೆ ಡೀಲಿಂಗ್ ಆಗಿದ್ದಂಥದ್ದು ಅಂತೇಳಿ ಡಾಕ್ಟರ್ ಜೈಪಾಲ್ ಸಿಂಗ್ ರಾಜೀವ್ಗೆ ಹೇಳ್ತಾರೆ. ಅಲ್ಲ ಸರ್, ಅದು 5:55 ಅಲ್ಲ, ಅದರಲ್ಲಿ ಟ್ಯಾಕ್ಸ್ ಅಮೌಂಟು ಎಲ್ಲದನ್ನು 4% ಕಟ್ ಮಾಡಿಬಿಟ್ಟು ನಾನು ನಿಮಗೆ ಕೊಡಬೇಕಲ್ಲ ಅಂತೇಳಿ ಅವರು ಕೂಡ ಕೇಳುವಂಥದ್ದು ರಾಜೀವ್ ಅವರು. ಜೊತೆಗೆ ಇಲ್ಲಿ ಇನ್ನೊಬ್ರು ಮುದಗಲ್ನವ್ರು ಯಾರೋ ಟೆಂಡರ್ ಹಾಕಿದ್ರು ಅನ್ಸುತ್ತೆ, ಅವ್ರ ಬಗ್ಗೆ ಕೂಡ ಪ್ರಸ್ತಾಪ ಆಗತ್ತೆ. ಈಗ ನೀವು ನಮ್ಮನ್ನ ನೋಡ್ಕೊಳ್ಳಿ, ಮುಂದೆ ಮುದಗಲ್ಗೂ ಕೂಡ ನಾವು ಬಿಡಂಗಿಲ್ಲ, ಅವ್ರಿಗೂ ಕೂಡ 100% ಟ್ರ್ಯಾಪ್ ಮಾಡ್ತೀವಿ ನಾವು ಅಂತ ಡಾಕ್ಟರ್ ಜೈಪಾಲ್ ಸಿಂಗ್ ಹೇಳ್ತಾರೆ. ಅಂದ್ರೆ ನಮ್ಮ ಲಂಚಾವತಾರ ಏನಿದೆ ಇದು ಫಸ್ಟ್ ಪಾರ್ಟ್ ಮಾತ್ರ, ಇನ್ನೊಂದು ಪಾರ್ಟ್ ಮುದಗಲ್ಗೂ ಕೂಡ ನಾವು ತೋರಿಸೋದಿದೆ ನಮ್ಮ ಲಂಚಾವತಾರನ ಅನ್ನೋದನ್ನ ಅವರೇ ಆ ಆಡಿಯೋದಲ್ಲಿ ಹೇಳಿರುವಂಥದ್ದು. ಇದರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಗದಗ ಪ್ರತಿನಿಧಿ ಸುರೇಶ್. ಗದಗ ಆಯುಷ್ ಇಲಾಖೆಯಲ್ಲಿ ಏನಿದು ಬ್ರಹ್ಮಾಂಡ ಭ್ರಷ್ಟಾಚಾರ, 55% ಅಂದ್ರೆ 55% ಕಮಿಷನ್ ಅನ್ನ ಇವರಿಗೆ ಕೊಟ್ರೆ ಅವ್ರು ಏನು ಔಷಧಿಯನ್ನ ಸಪ್ಲೈ ಮಾಡ್ತಾರೆ ಅದರ ರೇಟ್ ಯಾವ ರೀತಿಯಲ್ಲಿರುತ್ತೆ, ಜನರಿಗೆ ಉಪಯೋಗ ಯಾವ ರೀತಿಯಲ್ಲಿ ಆಗುತ್ತೆ, ಅದರ ಕ್ವಾಲಿಟಿ ಹೇಗಿರುತ್ತೆ ಅಂತ. ಹೌದು ನವೀನ್, ಏನು ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಆಯುಷ್ ಇಲಾಖೆಯಲ್ಲಿ ಈ ರೀತಿಯಾದಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಬಯಲಿಗೆ ಬಂದಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಆಯುಷ್ ಇಲಾಖೆಯ ಅಧಿಕಾರಿಯಾಗಿರುವಂತಹ ಡಾಕ್ಟರ್ ಜೈಪಾಲ್ ಸಿಂಗ್ ಸಮೋರ್ಕರ್ ಏನಿದ್ದಾರೆ, ಅವರು ಏನು ಈ ಒಂದು ಇಲಾಖೆಗೆ ಆಸ್ಪತ್ರೆಗೆ ಆಯುಷ್ ಇಲಾಖೆಗೆ ಸಂಬಂಧಪಟ್ಟಂತ ಏನು ಆಸ್ಪತ್ರೆಗಳಿಗೆ ಔಷಧಿ ಖರೀದಿ ಟೆಂಡರ್ ನಲ್ಲಿ ಅಪ್ರೂವಲ್ ಮಾಡ್ಬೇಕಾದ್ರೆ ಏನು ಆ ಕಂಪನಿ ಇರ್ತದೆ, ದೆಹಲಿ ಮೂಲದ ಕಂಪನಿ ಮ್ಯಾನೇಜರ್ಗೆ ಈ ರೀತಿಯಾದಂತ ಒಂದು ಜೊತೆ ಮಾತಾಡಿರುವಂತಹ ಒಂದು ಸಂಭಾಷಣೆಯ ಆಡಿಯೋ ಈಗ ನ್ಯೂಸ್ ಫಸ್ಟ್ ಕೂಡ ಲಭ್ಯವಾಗಿರುವಂತದ್ದು. ಈಗ ಈ ಬಗ್ಗೆ ಗದಗಿನಲ್ಲಿ ಸಾಕಷ್ಟು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಅವರು ಕೂಡ ಈಗಾಗಲೇ ಸದನದಲ್ಲಿ ಕೂಡ ಈ ಒಂದು ಪ್ರಸ್ತಾಪವನ್ನು ಮಾಡಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಈ ಕಂಪನಿ ಜೊತೆಗೆ ಈ ವ್ಯವಹಾರ ಕೂರಿಸಬೇಕಾದ್ರೆ ಈ ರೀತಿಯಾದಂತ ಒಂದು ಪರ್ಸೆಂಟೇಜ್ ಅನ್ನ
ಕೂರಿಸ್ಬೇಕಾಗತ್ತೆ. ಅಂದ್ರೆ 30 ಅಲ್ಲ 55% ವರೆಗೂ ಏನು ಪರ್ಸೆಂಟೇಜ್ ಲೆಕ್ಕದಲ್ಲಿ ಕಮಿಷನ್ ಬೇಕು ಅನ್ನುವಂತ ಏನು ಬೇಡಿಕೆಯನ್ನ ಅವ್ರ ಮುಂದೆ ಇಟ್ಟಿರುವಂತದ್ದು. ಹೀಗಾಗಿ ಏನು ಈ ಒಂದು ಭ್ರಷ್ಟಾಚಾರ ಏನಿದೆ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿರುತ್ತದೆ. ಅಂದ್ರೆ ಕಮಿಷನ್ ಪಡೆಯೋ ಮಟ್ಟಿಗೆ ಹೋದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಔಷಧಿಗಳು ಗುಣಮಟ್ಟದ ಇರ್ತಾವ ಇಲ್ವಾ ಅನ್ನೋದು ಕೂಡ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಕೇವಲ ಇವರು ಜೈಪಾಲ್ ಸಿಂಗ್ ಅವರು ಅಷ್ಟೇ ಅಲ್ಲ, ಅಲ್ಲಿ ಸಾಕಷ್ಟು ಅಧಿಕಾರಿಗಳು ಕೂಡ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಮಧ್ಯವರ್ತಿಗಳು ಕೂಡ ಏನು ಅಂದ್ರೆ ಇದೇ ಇಲಾಖೆಯಲ್ಲಿ ಏನು ಸೂಪರಿಂಟೆಂಡೆಂಟ್ ಆಗಿರುವಂತ ಕಲ್ಮೇಶ್ ಅನ್ನುವಂತ ವ್ಯಕ್ತಿಯ ಅಧಿಕಾರಿ ಹೆಸರು ಕೂಡ ಇಲ್ಲಿ ಪ್ರಸ್ತಾಪವನ್ನು ಕೂಡ ಅಲ್ಲಿ ಮಾಡ್ತಾರೆ. ಜೊತೆಗೆ ಸಾಕಷ್ಟು ಬೇರೆ ಬೇರೆ ಆ ಇಲಾಖೆಯಲ್ಲಿ ಇರ್ತಕ್ಕಂಥ ಇನ್ನೂ ಕೆಲವೊಂದಿಷ್ಟು ಅಧಿಕಾರಿಗಳು ಕೂಡ ಇದರ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಕೂಡ ಒಂದು ಸುದೀರ್ಘವಾದ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಅವ್ರ ಜೊತೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಅವ್ರಿಗೆ ಎಲ್ಲ ಮಾಹಿತಿಯನ್ನ ಪಡೀತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈ ಒಂದು ಇಲಾಖೆಯಲ್ಲಿ ಯಾವ ರೀತಿಯಾಗಿ ಅಂದ್ರೆ ಕೇವಲ ಈ ಕಮಿಷನ್ ಔಷಧಿಯಲ್ಲಿ ಅಷ್ಟೇ ಈ ರೀತಿಯಾದ ಕಮಿಷನ್ ಲೆಕ್ಕಾಚಾರ ನಡೀತಿದೆ. ಇನ್ನೂ ಬೇರೆ ಬೇರೆ ಏನು ಹಗರಣಗಳಿದಾವ, ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಕೂಡ ಈಗಾಗಲೇ ತನಿಖೆ ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಪ್ರಮುಖವಾಗಿ ಇವ್ರೇನು ಭಾಗಿಯಾಗಿದ್ದಾರೆ, ಇವ್ರ ವಿರುದ್ಧ ಕ್ರಮ ಆಗ್ಬೇಕು ಅನ್ನುವಂತ ಒತ್ತಾಯ ಕೂಡ ಗದಗಿನಲ್ಲಿ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಇದೇ ಒಂದು ಇಲಾಖೆ ಅಷ್ಟೇ ಇಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ಈ ರೀತಿ ಕಮಿಷನ್ ಲೆಕ್ಕಾಚಾರ ನಡೀತಾ ಇದೆ ಅನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ ಸಿಇಒ ಆಗಿರ್ಬೋದು ಅಂತ ಅಧಿಕಾರಿಗಳು ಕೂಡ ಈ ಒಂದು ಕಮಿಷನ್ ಕೊಡಬೇಕಾಗುತ್ತೆ ಅನ್ನುವಂತ ಪ್ರಸ್ತಾಪವನ್ನು ಕೂಡ ಈ ಒಂದು ಆಡಿಯೋದಲ್ಲಿ ಅಂದ್ರೆ ಇದೇ ಆಯುಷ್ ಇಲಾಖೆ ಅಧಿಕಾರಿ ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಹೀಗಾಗಿ ಯಾರ್ಯಾರಿಗೆ ಈ ಒಂದು ಕಮಿಷನ್ ಹೋಗ್ತಾ ಐತೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗ್ಬೇಕು ಅನ್ನುವಂತ ಒತ್ತಾಯನ ಜನರು ಮಾಡ್ತಾ ಇದ್ದಾರೆ. ನವೀನ್, ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗೆ.